ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪೂರಿಗೆ ಸಾಗು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸಾಗು ಅಂದರೆ ಯೂಶ್ವಲಿ ಎಲ್ಲರೂ ವೆಜಿಟೇಬಲ್ಸ್ ಸಾಗು ಮಾಡ್ತಾರೆ, ಆಲೂ ಸಾಗು ಮಾಡ್ತಾರೆ. ಇವತ್ತು ನಾನು ಆನಿಯನ್ ಸಾಗು, ಈರುಳ್ಳಿ ಸಾಗು ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಾನು ಕಡಾಯಿ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನು ಒಂದಿಷ್ಟು ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಯೂಶ್ವಲಿ ನಾವು ವೆಜಿಟೇಬಲ್ ಸಾಗು, ಆಲೂಗಡ್ಡೆ ಸಾಗು ತಿಂದಿರ್ತೀವಿ, ಬಟ್ ಈರುಳ್ಳಿ ಸಾಗು ತಿಂದಿರಲ್ಲ. ನೋಡಿ, ಎಣ್ಣೆ ಕಾದಿದೆ. ನಾನು ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ, ಮತ್ತು ಒಂದು ಸ್ವಲ್ಪ ಹಿಂಗು ಹಾಕ್ತಾಯಿದ್ದೀನಿ. ಹಿಂಗು, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಸಿ ಶುಂಠಿ, ಒಂದು 3 ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿ ಹಸಿ ವಾಸನೆ ಹೋಗೋ ತನಕ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಇವಾಗ ಒಂದು 3 ಇಂದ 4 ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ತುಂಬ ತೆಳುವೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಮೀಡಿಯಮ್ ಆಗಿ. ನೀವು ಎಷ್ಟು ಜನ ಇರ್ತೀರೋ ಅಷ್ಟು ಜನ ನೋಡ್ಕೊಂಡು ಮಾಡ್ಕೊರಿ. ಇದು ನಾನು 4 ಜನಕ್ಕೆ ಮಾಡ್ತಾಯಿದ್ದೀನಿ. ನೋಡಿ, ಹಸಿಮೆಣ್ಸಿನ್ಕಾಯಿ ಶುಂಠಿ ಹಾಕಿದ ಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಇದಕ್ಕೊಂದು ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ ಹಾಕಿ ಮುಚ್ಕೊಂಡು ಸ್ವಲ್ಪ ಬೇಯಿಸ್ಬಿಡೋಣ. ಚೆನ್ನಾಗಿದ್ದೀನಿ. ಪ್ಲೇಟ್ ಮುಚ್ಚಿ ನೋಡಿ, ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗ ಉಪ್ಪು ಹಾಕಿ ಜಲ್ದಿ ಬೆಳೆಯುತ್ತೆ ಈರುಳ್ಳಿ. ನೋಡಿ, ನಾನು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಕಲಿಸ್ಬಿಡೋಣ. ಖಂಡಿತ ಟ್ರೈ ಮಾಡಿ. ಇದೊಂಥರ ತುಂಬಾ ಟೇಸ್ಟಾಗಿರುತ್ತೆ. ಯೂಶ್ವಲಿ ಯಾವಾಗ ಒಂದೇ ಟೈಪ್ ಸಾಗು ತಿಂತೀವಲ್ಲ, ಈ ಟೈಪ್ ಮಾಡ್ಕೊಂಡು ನೋಡಿ, ಮತ್ತೆ ಮಾಡ್ಕೊಂಡು ತಿಂತೀರಾ. ಈಗ ನೋಡಿ, ಈರುಳ್ಳಿನ ಹಾಕಿದ್ದೀನಿ ನಾನೀಗ. ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಮುಚ್ಚಿಬಿಡ್ತೀನಿ. ಈಗ ಒಂದು 2 ನಿಮಿಷದ ಕಾಲ ನಾನು ಈರುಳ್ಳಿನ ಲೋ ಫ್ಲೇಮಲ್ಲಿ ಮುಚ್ಚಿ ಬೆಳೆಸ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಆಗಿದೆ ಸ್ವಲ್ಪ ಆಗಲೇ. ಇದಕ್ಕೆ ನಾನೀಗ ಟೊಮೆಟೊ ಹಾಕ್ತಾಯಿದ್ದೀನಿ. ನಾನು ಒಂದು 4 ಈರುಳ್ಳಿ ತೊಗೊಂಡಿದ್ರೆ ಚಿಕ್ಕದಾದ ಒಂದು 2 ಟೊಮೆಟೊ ಹಾಕ್ತಾಯಿದ್ದೀನಿ. ನೋಡಿ, ಟೊಮೆಟೊ ಹಾಕಿ ಸ್ವಲ್ಪ ಕಲಸೋಣ. ಕಲಿಸಿ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಟೊಮೆಟೊ ಬೆನಿಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಇದಕ್ಕೆ ನೀರು ಹಾಕ್ತೀನಿ. ನೋಡಿ, ನಾನೀಗ ನಿಮ್ಗೆ ಎಷ್ಟು ಗ್ರೇವಿ ಥಿಕ್ನೆಸ್ ಬೇಕು ಅದು ನೋಡ್ಕೊಂಡು ನೀವು ನೀರು ಹಾಕ್ಕೊರಿ. ನೀರು ಹಾಕಿದ್ದೀನಿ. ಈಗ ನೀರು ಹಾಕಿ ಇದಕ್ಕೊಂದು ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಕುದಿಸೋಣ ಇದನ್ನು. ನೋಡಿ, ನಾನು ನೀರು ಹಾಕಿದ ಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿಗೆ ಹಾಕಿದ್ದೀನಲ್ಲ ಮೊದಲೇ, ನೀವು ನೋಡ್ಕೊಂಡು ಖಾರ ಹಾಕ್ಕೊರಿ. ಮತ್ತು ಈಗ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಖಾರ ಪುಡಿ ಹಾಕ್ಕೊರಿ. ಮತ್ತು ಇದಕ್ಕೊಂದು ಸ್ವಲ್ಪ ಧನಿಯಾ ಪೌಡ್ರ್, ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕಿ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ನಾನು, ಯಾಕಂದರೆ ಅದು ಕುದಿಯೋ ಮುಂದೆ ಇನ್ನು ಸ್ವಲ್ಪ ನೀರು ಕಡಿಮೆ ಆಗುತ್ತೆ. ಇನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಮುಚ್ಚಿ ಒಂದು 5 ನಿಮಿಷದ ಕಾಲ ಚೆನ್ನಾಗೆಲ್ಲ ನೀರೆಲ್ಲ ಹಿಂಗಿಬೇಕು. ಅದಕ್ಕೆ ಟೊಮೊಟೊ ಎಲ್ಲ ಅದರಲ್ಲಿ ಅಷ್ಟೊಂದು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನನಗೆ ನೀರು ಇಷ್ಟು ಹಾಕಿದ್ದೀನಿ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅದು ನೋಡ್ಕೊಂಡು ಹಾಕ್ಕೊರಿ. ಈಗ ಇದನ್ನು ಮುಚ್ಚಿಬಿಡ್ತೀನಿ, ಕುದಿಯಾಗಿ ಬಿಡ್ತೀನಿ. ಸಿಮ್ಮಲ್ಲಿ ಇದನ್ನು ಕುದಿಯಾಗಿ ಬಿಡ್ತೀನಿ. ಅಷ್ಟೋ ತನಕ ನಾನು ಇಲ್ಲೊಂದು 2 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಈ ಸಾಗುಗೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಂಡ್ಬಿಡ್ತೀನಿ. ಗಂಟಿಲ್ದಂಗೆ ಕಲಿಸ್ಕೋಬೇಕು ಇದನ್ನು. ನೋಡಿ, ನೀರು ಹಾಕಿ ಏನೋ ಗಂಟಿರಬಾರ್ದು, ಆ ರೀತಿ ಕಲಿಸ್ಕೋಬೇಕು. ಇದನ್ನು ಕಲಿಸ್ಕೊತೀನಿ ನಾನೀಗ. ನೋಡಿ, ನಾನು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಗಂಟಿಲ್ದಾಗ. ನೀವು ಅದು ಟೊಮೊಟೊ ಹಾಕಿದ್ಮೇಲೆ ನೀರು ಹಾಕಿರ್ತೀರಲ್ಲ, ಖಾರ ಪುಡಿ ಧನಿಯಾ ಪುಡಿ ಹಾಕಿ ಅದು ಕುದಿಯಾಗಿ ಬಿಡ್ತೀರಲ್ಲ, ಅವಾಗೇ ಕಲಿಸಿಟ್ಕೊಂಬಿಡಿ. ಯಾಕಂದ್ರೆ ಏನಾದ್ರು ಸ್ವಲ್ಪ ಗಂಟಿದ್ರೆ ಎಲ್ಲ ಮೆತ್ತಗಾಗಿ ನೀಟಾಗಿ ಕ್ಲಿಯರಾಗಿ ಬಿಡುತ್ತದು. ಈಗ ಕಲಿಸಿಟ್ಟಿದ್ದೀನಿ. ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿಯಾಗಿ ಬೆನಿಸ್ತಾ ಇದ್ದೀನಿ. ಒಂದು 5 ನಿಮಿಷಕ್ಕೆ ಚೆನ್ನಾಗಿ ಕುದಿಲಿ ಇದು. ನೋಡಿ, ನಾನು ಈರುಳ್ಳಿ ಟೊಮೊಟೊ ಎಲ್ಲ ಬೆಂದ ಮೇಲೆ ಇದಕ್ಕೆ ನಾನು ಒಂದು 2 ಸ್ಪೂನ್ ಕಡಲೆ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಅದನ್ನು ಹಾಕಿದ್ದೀನಿ ಇದಕ್ಕೆ. ಅದು ನಾನು ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ಈರುಳ್ಳಿ ಟೊಮೊಟೊ ಬೆಂದಮೇಲೆ 2 ಸ್ಪೂನ್ ಕಡಲೆ ಹಿಟ್ಟು ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಹಾಕಿಬಿಡಿ. ಹಾಕಿ ಒಂದು 5 ನಿಮಿಷದ ಕಾಲ ಇದು ಕುದಿಯೋಕೆ ಬಿಟ್ಬಿಡಿ. ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ನೀವು ಕಡಲೆ ಹಿಟ್ಟು ಕಲಸಿದ್ದು ಹಾಕಿದ ಮೇಲೆ ನಿಮ್ಗೆ ಎಷ್ಟು ಇದರಲ್ಲಿ ಗ್ರೇವಿ ಬೇಕೋ ಅದು ನೋಡ್ಕೊಂಡು ನೀವು ನೀರು ಹಾಕ್ಕೊರಿ. ಹಾಕಿ ಒಂದು 5 ನಿಮಿಷದ ಕಾಲ ಕುದಿಯೋಕೆ ಬಿಟ್ಬಿಡೋಣ ಇದನ್ನು. ಆದಷ್ಟು ಲೋ ಫ್ಲೇಮಲ್ಲೇ ಕುದಿಸ್ಕೊರಿ, ಇಲ್ಲ ತಳ ಹೊತ್ತು ಬಿಡುತ್ತೆ ಇದ್ರದ್ದು. ಕಾಲ ನಾನು ಕಡಲೆ ಹಿಟ್ಟು ಕಲಸಿ ಹಾಕಿದ ಮೇಲೆ
ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಯಾಕಂದರೆ ಕಡಲೆ ಹಿಟ್ಟು ಹಸಿ ವಾಸನೆ ಹೋಗ್ಬೇಕಲ್ವ, ಮತ್ತು ಆದಷ್ಟು ಲೋ ಫ್ಲೇಮಲ್ಲೇ ಬೆಳೆಸ್ಕೊರಿ. ಮತ್ತು ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಿ. ನೋಡಿ ಈಗ ಈರುಳ್ಳಿ ಸಾಗು ರೆಡಿಯಾಗಿದೆ. ಮತ್ತು ಸ್ವಲ್ಪ ತಿಕ್ನೆಸ್ ನೋಡಿ ಈಗ ಬರುತ್ತೆ. ಕಡಲೆ ಹಿಟ್ಟು ಹಾಕಿದರೆ ಈ ಥರ ತಿಕ್ನೆಸ್ ಬರುತ್ತೆ, ಮತ್ತು ಫ್ಲೇವರು ಚೆನ್ನಾಗಿರುತ್ತೆ. ಈಗ ಹಾಕಿದ್ದೀನಲ್ವ, ಈಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ನೋಡಿ ಬಿಸಿ ಬಿಸಿ ಈರುಳ್ಳಿ ಸಾಗು ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ. ಮತ್ತು ಇದು ತುಂಬಾ ಟೇಸ್ಟ್ ತುಂಬಾ ಡಿಫ್ರೆಂಟಾಗಿರುತ್ತೆ ಬೇರೆ ಸಾಗೋಕ್ಕಿಂತ. ಪೂರಿಗೆ ಮಾತ್ರ ಒಳ್ಳೆ ಕಾಂಬಿನೇಷನ್. ಈಗ ಚಪಾತಿಗೂ ಇದನ್ನು ನೀವು ತಿನ್ಬೋದು. ನಿಮ್ಗೆ ಯಾರಿಗಾದರೂ ಇದು ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ.